ಮಹಾದೇವ್ ಅವರ ಕ್ಯಾಬಿನಿಂದ ಹೊರಗೆ ಬಂದ ಅಮರ್ ತನ್ನ ಸೆಲ್ ತೆಗೆದು ಯಾರಿಗೋ ಕಾಲ್ ಮಾಡ್ತಾನೆ. ನಾಳೆ ನೀವು ಅಂದ್ಕೊಂಡಂತೆ ಈ ಮಹಾದೇವ್ ರಸ್ತೆಗೆ ಬಂದುಬಿಡ್ತಾನೆ, ಯಾಕಂದರೆ ನಾಳೆ ನಡೆಯೋ ಡೀಲ್ಗೆ ಸಂಬಂಧಿಸಿದ ಪ್ರೆಸೆಂಟೇಷನ್ ನನ್ನ ಕೈಯಲ್ಲಿರುತ್ತೆ ಅಂತ ಕಾಲ್ ಕಟ್ ಮಾಡಿಬಿಡ್ತಾನೆ ಅಮರ್. ಆ ಕಡೆಯಿಂದ ಅಮರ್ ಕಾಲ್ ಕಟ್ ಆದಮೇಲೆ ಡೆವಿಲ್ ಸ್ಮೈಲ್ನೊಂದಿಗೆ ಸೆಲ್ ಕಡೆ ನೋಡ್ತಾ, ನೀನು ಮಾಡಿದ ತಪ್ಪಿಗೆ ನಿನಗೆ ಶಿಕ್ಷೆ ಆಗುತ್ತೆ ಮಹಾದೇವ್. ನಾಳೆ ವಿರಾಟ್ನ ಲೈಫ್ನಲ್ಲಿ ತುಂಬ ಹ್ಯಾಪಿ ಡೇ, ಆದರೆ ನಿನ್ನ ಲೈಫ್ನಲ್ಲಿ ನೀನು ಎಲ್ಲವನ್ನ ಕಳ್ಕೊಂಡು ರಸ್ತೆಗೆ ಬಂದ ದಿನ ಆಗುತ್ತೆ ಅಂತ ಅಂದ್ಕೊಳ್ತಾನೆ. ಜಿಮ್ನಿಂದ ಹೊರಗೆ ಬಂದು ತನ್ನ ರೂಮ್ಗೆ ಹೋಗಿ ಎಲ್ಲಿಯೂ ನೋಡದೆ ಡೈರೆಕ್ಟಾಗಿ ವಾಶ್ರೂಮ್ಗೆ ಹೋಗ್ಬಿಡ್ತಾನೆ ವಿರಾಟ್. ಇವತ್ತು ಕೂಡ ಅವನು ಚಂದನಾಳನ್ನು ಇಗ್ನೋರ್ ಮಾಡ್ತಿದ್ದಾನೆ. ಅದು ನೋಡಿ ಚಂದನ ಕಿರಿಕಿರಿಯಾಗಿ ವಿರಾಟ್ ಹೋದ ಕಡೆ ನೋಡ್ತಾ, ಇವನು ನಿಜವಾಗ್ಲೂ ಒಂದು ರಾಕ್ಷಸ, ಅಸಲು ಹೇಗೆ ಇಗ್ನೋರ್ ಮಾಡ್ತಿದ್ದಾನೋ ನೋಡಿ, ಆದರೂ ನನಗ್ಯಾಕೆ ಅಂತ ಕೆಳಗೆ ಹಾಲ್ಗೆ ಹೋಗ್ಬಿಡ್ತಾಳೆ ಚಂದನ. ವಿರಾಟ್ ಫ್ರೆಶ್ ಆಗಿ ಡ್ರೆಸ್ ಅಪ್ ಆದಮೇಲೆ ಕೆಳಗೆ ಹೋಗ್ತಾನೆ. ಡೈನಿಂಗ್ ಟೇಬಲ್ ಹತ್ತಿರ ಕೂತ್ಕೊಂಡಿರ್ತಾಳೆ ಚಂದನ. ವಿರಾಟ್ ಬಂದು ಕೂತ್ ಕೂಡಲೇ ತಲೆ ಎತ್ತಿ ಅವನ ಕಡೆ ನೋಡ್ತಾಳೆ. ಎಂದಿನಂತೆ ಪ್ಯೂರ್ ಬ್ಲ್ಯಾಕ್ನಲ್ಲಿರ್ತಾನೆ ಅವನು. ಮುಖದ ಮೇಲೆ ಯಾವುದೇ ಎಕ್ಸ್ಪ್ರೆಷನ್ಸ್ ಇಲ್ದಿದ್ರೂ ಕೂಡ ತುಂಬ ಹ್ಯಾಂಡ್ಸಮ್ ಆಗಿರ್ತಾನೆ. ತನ್ನ ಕಡೆ ಕಣ್ಣು ಕೂಡ ಮುಚ್ಚದೆ ನೋಡ್ತಿದ್ದ ಚಂದನಾಳ ಹತ್ರ ಹೋಗಿ, ನನ್ನನ್ನು ನೋಡೋದು ಮುಗ್ದಿದ್ರೆ ಬ್ರೇಕ್ಫಾಸ್ಟ್ ಮಾಡೋಣವಾ ಅಂತ ಕಿವಿ ಮೇಲೆ ಕಿಸ್ ಮಾಡ್ತಾನೆ. ತಕ್ಷಣವೇ ಎಚ್ಚೆತ್ಕೊಂಡು ಅತ್ತ ಇತ್ತ ನೋಡ್ತಾ, ನಾನು ನಿಮ್ಮನ್ನು ನೋಡ್ತಿಲ್ಲ, ನಾನಿಲ್ಲಿ ಇರೋ ಆ ಗೋಡೆಗಳಿಗೂ ಮತ್ತು ಆ ಕರ್ಟನ್ಗಳಿಗೂ ನೋಡ್ತಿದ್ದೆ ಅಂತ ಹೇಳ್ತಾಳೆ ಚಂದನ. ಆಹಾ ಅಂತ ಅವಳಿಗೆ ಎದುರ ಕೂತು ಅವಳ ನಟನೆಯನ್ನು ನೆನೆಸ್ಕೊಂಡು ಸಣ್ಣಗೆ ನಗ್ತಾನೆ. ಆದರೆ ಚಂದನ ಆ ನಗುವನ್ನು ಮಿಸ್ ಮಾಡಿಬಿಡ್ತಾಳೆ. ಬ್ರೇಕ್ಫಾಸ್ಟ್ ಆದಮೇಲೆ ವಿರಾಟ್ ಚೇರ್ನಿಂದೆದ್ದು ಚಂದನಾಳ ಹತ್ರ ಬಂದು ಅವಳ ತುಟಿಗಳ ಮೇಲೆ ಕಿಸ್ ಕೊಟ್ಟು ಅಲ್ಲಿಂದ ಹೋಗ್ಬಿಡ್ತಾನೆ. ಎಲ್ಲವೂ ಸಡನ್ನಾಗಿ ಆಗಿಬಿಟ್ಟಿದ್ರಿಂದ ಅವನು ಹೋದ ಕಡೆ ನೋಡ್ತಾ ನಿಂತ್ಬಿಡ್ತಾಳೆ ಚಂದನ. ತನ್ನ ಕ್ಯಾಬಿನ್ನಲ್ಲಿ ಇರೋ ವಿರಾಟ್ನ ಬಳಿಗೆ ನಿಖಿಲ್ ಬರ್ತಾನೆ. ತಲೆ ಎತ್ತಿ ನಿಖಿಲ್ನ ಕಡೆ ನೋಡ್ತಾನೆ, ಆದರೆ ಏನೂ ಹೇಳೋದಿಲ್ಲ. ಯಾಕಂದರೆ ಅವನ ಕ್ಯಾಬಿನ್ಗೆ ಪರ್ಮಿಷನ್ ಇಲ್ಲದೆ ಬರೋ ಒಬ್ಬನೇ ಒಬ್ಬ ವ್ಯಕ್ತಿ ನಿಖಿಲ್. ಆದ್ದರಿಂದ ವಿರಾಟ್ನ ಕಡೆ ನೋಡ್ತಾ, ನಾಳೆ ನಿನ್ನ ಲೈಫ್ನ ತುಂಬ ಇಂಪಾರ್ಟೆಂಟೇ, ಯಾಕಂದರೆ ನಾಳೆ ಆ ಮಹಾದೇವನ ಆಸ್ತಿಗಳೆಲ್ಲವೂ ಕೂಡ ಬ್ಯಾಂಕ್ನವರು ವಶಪಡಿಸ್ಕೊಂಡು ನಾಳೆ ಮಧ್ಯಾಹ್ನ ಹರಾಜು ಕೂಡ ಶುರುವಾಗುತ್ತೆ ಅಂತ ಹೇಳ್ತಾನೆ ನಿಖಿಲ್. ಎಕ್ಸ್ಪ್ರೆಷನ್ಸ್ಲೆಸ್ ಆಗಿ ನಿಖಿಲ್ನ ಕಡೆ ನೋಡ್ತಾನೆ ವಿರಾಟ್. ಅಮರ್ನಿಂದ ಈಗಷ್ಟೇ ಕಾಲ್ ಬಂತು. ನಾಳೆ ಮಹಾದೇವ್ ರೆಡಿ ಮಾಡಿದ ಪ್ರೆಸೆಂಟೇಷನ್ ಅಮರ್ ಹತ್ರ ಇರುತ್ತದೆ. ಅವನು ಎಲ್ಲವನ್ನ ಹ್ಯಾಂಡಲ್ ಮಾಡಿಬಿಡ್ತಾನೆ. ಈಗಾಗಲೇ ಮಹಾದೇವ್ ಹತ್ರ ಚಿಕ್ಕ ಕಾಸು ಕೂಡ ಇಲ್ಲ. ಈ ಡೀಲ್ ಕೂಡ ಕ್ಯಾನ್ಸಲ್ ಆದರೆ ಇನ್ನು ನಾಳೆ ಸಾಯಂಕಾಲದೊಳಗೆ ಅವನು ರಸ್ತೆಗೆ ಬಂದುಬಿಡಬೇಕಾಗತ್ತೆ ಅಂತ ಹೇಳ್ತಾನೆ ನಿಖಿಲ್. ಓ, ಹಾಗಾದರೆ ಈಗ ಆ ಮಹಾದೇವನನ್ನು ಎದುರಿಸೋ ಟೈಮ್ ಬಂದಿದೆ ಅಂದರ್ಥ ಅಂತ ಹೇಳ್ತಾನೆ ವಿರಾಟ್. ಆದರೆ ನಿನಗೆ ಗೊತ್ತಿದೆ ಅಲ್ವೇ, ಮಹಾದೇವ್ ನಿನಗೆ ಕಾಣಿಸ್ತಿರೋ ನಿನ್ನ ಶತ್ರು. ಆದರೆ ನಿನಗೆ ಗೊತ್ತಿಲ್ಲದ ತುಂಬ ಜನರು ಅವನ ಹಿಂದೆ ಇದ್ದಾರೆ. ಅವರೆಲ್ಲರೂ ಕೂಡ ಮಹಾದೇವ್ಗಿಂತಲೂ ತುಂಬ ಪವರ್ಫುಲ್, ಅದು ನೆನಪಿಟ್ಟುಕೋ ಅಂತ ಹೇಳ್ತಾನೆ ನಿಖಿಲ್. ಗೊತ್ತಿದೆ, ಅದಕ್ಕೆ ಅಲ್ವೇ ನನ್ನನ್ನು ನಾನು ನಂಬರ್ 1 ಪ್ಲೇಸ್ಗೆ ಕರ್ಕೊಂಡು ಬರಲು ಎಷ್ಟು ಕಷ್ಟಪಟ್ಟೆ, ಮತ್ತು ಈಗ ಅವನನ್ನು ಎದುರಿಸೋ ಟೈಮ್ ಬಂದಿದೆ ಅಂತ ಡೆವಿಲ್ ಸ್ಮೈಲ್ನೊಂದಿಗೆ ನಿಖಿಲ್ನ ಕಡೆ ನೋಡ್ತಾನೆ. ಅಷ್ಟಕ್ಕೂ ಅವಳ ಹೆಸರೇನು ಅಂತ ಹ್ಯಾಪಿ ಸ್ಮೈಲ್ನೊಂದಿಗೆ ಕೇಳ್ತಾನೆ ನಿಖಿಲ್. ಯಾರ ಹೆಸರು? ಯಾರು ನಿನಗಷ್ಟು ಹತ್ತಿರವಾಗಿದ್ದಾರೋ ಆ ಹುಡುಗಿ ಹೆಸರು? ವಿರಾಟ್ಗೆ ಅರ್ಥ ಆಗುತ್ತೆ ನಿಖಿಲ್ ಚಂದನಾಳ ಬಗ್ಗೆ ಕೇಳ್ತಿದ್ದಾನೆ ಎಂದು. ಆದರೂ ಕೂಡ ಹೊರಗೆ ತೋರಿಸ್ದೆ ಅಂದರೆ ಏನು ಉದ್ದೇಶ ಅಂತ ಕೇಳ್ತಾನೆ. ಆ ತಕ್ಷಣವೇ ತನ್ನ ಸೆಲ್ ಕ್ಯಾಮರಾ ಆನ್ ಮಾಡಿ ವಿರಾಟ್ನ ಕುತ್ತಿಗೆ ಹತ್ತಿರ ಫೋಟೋ ತೆಗೆದು ತೋರಿಸ್ತಾನೆ ನಿಖಿಲ್. ಯಾಕಂದರೆ ವಿರಾಟ್ನ ಕುತ್ತಿಗೆ ಮೇಲೆ ಉಗುರಿನ ಗುರುತುಗಳು ಇರುತ್ತವೆ. ಅದು ನೋಡಿದ ಕೂಡಲೇ ಸಣ್ಣಗೆ ನಗ್ತಾನೆ ವಿರಾಟ್. ಆ ನಗುವನ್ನು ನಿಖಿಲ್ ನೋಡಿ ಶಾಕ್ ಮತ್ತು ಹ್ಯಾಪಿಯಾಗಿ ವಿರಾಟ್ನ ಕಡೆ ನೋಡ್ತಾನೆ. ನಿಖಿಲ್ಗೆ ತುಂಬ ಹ್ಯಾಪಿಯಾಗಿ ಅನಿಸುತ್ತೆ, ಯಾಕಂದರೆ ಯಾವಾಗಲೂ ಏನೋ ಕಳ್ಕೊಂಡಂತೆ ಇರೋ ತನ್ನ ಬೆಸ್ಟ್ ಫ್ರೆಂಡ್ ವಿರಾಟ್ನ ಮುಖದ ಮೇಲೆ ಚಂದನಾಳಿಂದ ಇವತ್ತು ಫಸ್ಟ್ ಟೈಮ್ ಹ್ಯಾಪಿ ಸ್ಮೈಲ್ ನೋಡ್ದ. ಅವಳ ಹೆಸರು ಏನು ಹೇಳು? ನಿಖಿಲ್ನ ಕಡೆ ನೋಡ್ತಾ ಚಂದನ ಅಂತ ಹೇಳ್ತಾನೆ ವಿರಾಟ್. ವಾವ್, ಸೋ ನೈಸ್ ನೇಮ್. ಅವಳ ಹೆಸರಿನಂತೆಯೇ ಚಂದನ ಕೂಡ ತುಂಬ ಸುಂದರವಾಗಿರ್ತಾಳಲ್ವೇ? ಆ ಮಾತಿಗೆ ರೇಗ್ತಾ ನಿಖಿಲ್ನ ಕಡೆ ನೋಡ್ತಾನೆ ವಿರಾಟ್. ಸಣ್ಣಗೆ ನಕ್ಕು, ನೀನು ಚಂದನಾಳ ವಿಷಯದಲ್ಲಿ ಸೀರಿಯಸ್ ಆಗಿದೆಯಲ್ವೇ ಅಂತ ಕೇಳ್ತಾನೆ ನಿಖಿಲ್. ಅವನ ಕಡೆ ನೋಡ್ತಾ, ನಿನಗೇನನ್ಸುತ್ತೆ? ನೀನು ಚಂದನಾಳನ್ನು ಎಲ್ಲಿಗೋ ಕಳಿಸ್ದೆ ನಿನ್ನ ಬಳಿಗೆ ಲೈಫ್ ಲಾಂಗ್ ಬಂದು ಮಾಡಿಬಿಡ್ತೀಯಾ ಅನ್ನಿಸ್ತಿದೆಯಾ ಅಂತ ಕೇಳ್ತಾನೆ ನಿಖಿಲ್. ಅಫ್ಕೋರ್ಸ್, ನನಗಷ್ಟು ಹತ್ತಿರವಾಗಿ ಈಗ ಅವಳು ದೂರ ಹೋಗೋದಕ್ಕಾಗೋದಿಲ್ಲ, ನಾನು ಹೋಗೋದಕ್ಕೆ ಬಿಡೋದಿಲ್ಲ. ನಾನು ನಿನ್ನೊಂದಿಗೆ ನೆನ್ನೆಯೇ ಹೇಳಿದ್ದೀನಿ, ನಾನು ಹಸಲು ಬಿಡೋದಿಲ್ಲ ನನ್ನ ಚಂದನಾಳನ್ನು. ಅವಳೊಂದಿಗೆ ಇದ್ದರೆ ನನ್ನ ಮೈಂಡ್ ತುಂಬ ಪೀಸ್ಫುಲ್ ಆಗಿರುತ್ತೆ. ಇಷ್ಟು ವರ್ಷಗಳ ನಂತರ ನಾನು ಪಡಿತಿರೋ ಈ ಹ್ಯಾಪಿನೆಸ್ಸನ್ನು ನಾನು ಬಿಟ್ಕೊಳ್ಬೇಕು ಅಂತ ಅಂದ್ಕೊಳ್ತಿಲ್ಲ ಅಂತ ಅಲ್ಲಿಂದ ಕಾನ್ಫರೆನ್ಸ್ ರೂಮ್ಗೆ ಹೋಗ್ಬಿಡ್ತಾನೆ. ಆದರೆ ನೀನು ಕೋಪ ಅವಳು ಸಹಿಸೋದಕ್ಕಾಗೋದಿಲ್ಲ ವಿರಾಟ್. ನಿನಗೆ ಕೋಪ ಬಂದರೆ ನೀನು ಒಂದು ರಾಕ್ಷಸನಂತೆ ಬದಲಾಗ್ಬಿಡ್ತೀಯ. ಅದು ಸಹಿಸೋದು ಯಾರಿಂದಲೂ ಆಗೋದಿಲ್ಲ. ನನಗೆ ಚಂದನಾಳ ಬಗ್ಗೆ ಯೋಚಿಸ್ತಿದ್ರೆ ತುಂಬ ದುಃಖ ಅನ್ನಿಸ್ತಿದೆ. ಯಾಕಂದರೆ ನಿನ್ನೊಂದಿಗೆ ಲೈಫ್ ಎಂದರೆ ಅದು ತುಂಬ ಕಷ್ಟ.
ಐ ಹೋಪ್ ಎಲ್ಲವೂ ಒಳ್ಳೆಯದೇ ಆಗಬೇಕು ಅಂತ ನಿಖಿಲ್ ಕೂಡ ಅಲ್ಲಿಂದ ಕಾನ್ಫರೆನ್ಸ್ ಹಾಲ್ಗೆ ಹೋಗ್ಬಿಡ್ತಾನೆ. ತನ್ನ ಸ್ಟಡಿ ರೂಮ್ನಲ್ಲಿ ಪ್ರೆಸೆಂಟೇಷನ್ ರೆಡಿ ಮಾಡ್ತಿರ್ತಾರೆ ಮಹಾದೇವ್. ಆಗಲೇ ಅವರಿಗೆ ಕಾಲ್ ಬಂದಿದ್ದರಿಂದ ಸೆಲ್ ಮೇಲೆ ಸ್ಕ್ರೋಲ್ ಆಗ್ತಿರೋ ಹೆಸರನ್ನು ನೋಡಿದ ಕೂಡಲೇ ಮೈಯೆಲ್ಲ ಬೆವರು ಬಿಡುತ್ತೆ ಅವರಿಗೆ. ಗಟ್ಟಿಯಾಗಿ ಉಸಿರು ತೆಗೆದುಕೊಂಡು ಕಾಲ್ ರಿಸೀವ್ ಮಾಡಿ ಹಾಂ ಅಂತ ಮಾತ್ರ ಹೇಳ್ತಾರೆ. ಆ ಕಡೆಯವರು ಏನು ಹೇಳಿದ್ರೂ ಗೊತ್ತಿಲ್ಲ. ಆದರೆ ಆ ನಂತರ ಮಹಾದೇವ್ ಅವರ ಮುಖದ ಮೇಲೆ ಭಯ ಸ್ಪಷ್ಟವಾಗಿ ಕಾಣಿಸ್ತಿದೆ. ಗಾಬರಿಯಾಗಿ ಓಕೆ ನೀವು ಅಸಲು ವರಿಯೂ ಆಗಬೇಡಿ, ನಾಳೆ ಡೀಲ್ ಖಂಡಿತವಾಗ್ಲೂ ನನಗೆ ಬರುತ್ತೆ, ನಿಜಕ್ಕೂ ಇನ್ನೊಂದು ಲಾಸ್ ನಾನು ಆಗೋದಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾರೆ ಮಹಾದೇವ್ ಅವರು. ಆ ಕಡೆಯವರು ಏನೋ ಹೇಳಿ ಕಾಲ್ ಕಟ್ ಮಾಡಿಬಿಡ್ತಾರೆ. ಕಾಲ್ ಕಟ್ ಆದಮೇಲೆ ಗಟ್ಟಿಯಾಗಿ ಉಸಿರು ತೆಗೆದುಕೊಂಡು ನಾಳೆ ಆ ಡೀಲ್ ನನ್ನ ಕೈಗೆ ಬರ್ತಿದ್ರೆ ನನ್ನೊಂದಿಗೆ ಅವರಿಗೂ ಕೂಡ ತುಂಬ ಲಾಸ್ ಆಗುತ್ತೆ, ಒಂದು ವೇಳೆ ಅವರಿಗೆ ಸ್ವಲ್ಪ ಲಾಸ್ ಆದರೂ ಅವರು ನಾನು ಬಿಡೋದಿಲ್ಲ ಅಂತ ಚೇನಲ್ಲಿ ಕುಳಿತು ತಲೆ ಹಿಡಿದು ಕೊಡ್ತಾರೆ ಮಹಾದೇವ್. ಒಂದೇ ಸಾರಿ ಇಷ್ಟು ಪ್ರಾಬ್ಲಮ್ಸ್ ಹೇಗೆ ಬಂದುಬಿಟ್ವು ನನ್ನ ಲೈಫ್ನಲ್ಲಿ, ಚಂದನ ಬಗ್ಗೆ ಏನೂ ಗೊತ್ತಾಗ್ತಿಲ್ಲ, ನನ್ನ ಬಂಗಾರದ ಮಗಳು ಹೇಗಿದ್ದಾಳೋ ಏನೋ ಎಂಬ ಟೆನ್ಷನ್ ಜೊತೆಗೆ ಈಗ ಇದೊಂದು ಹೊಸ ಪ್ರಾಬ್ಲಮ್ ಅಂತ ಅಂದ್ಕೊಳ್ತಾರೆ ಮಹಾದೇವ್. ಆ ನಂತರ ಹೆಚ್ಚು ಯೋಚಿಸದೆ ಪ್ರೆಸೆಂಟೇಷನ್ ರೆಡಿ ಮಾಡ್ತಾರೆ. ರಾತ್ರಿ ಅಮರ ಮನೆಗೆ ಬಂದ ಕೂಡಲೇ ಅವನ ಕೈಯಲ್ಲಿ ಪ್ರೆಸೆಂಟೇಷನ್ ಫೈಲ್ ಜೊತೆಗೆ ಒಂದು ಪೆನ್ ಡ್ರೈವ್ ಕೂಡ ಕೊಟ್ಟು ಈ ಡೀಲ್ ಯಾವುದೇ ಪರಿಸ್ಥಿತಿಯಲ್ಲಾದರೂ ನಮ್ಮ ಕಂಪನಿಗೆ ಬರಬೇಕು ಅಂತ ಹೇಳ್ತಾರೆ. ಡೋಂಟ್ ವರಿ ಸರ್, ನಾಳೆ ಎಲ್ಲವೂ ಕ್ಲಿಯರ್ ಆಗಿಬಿಡುತ್ತೆ ಅಂತ ಹೇಳ್ತಾನೆ ಅಮರ್. ನಾನು ನನ್ನ ಮಗಳ ಕೇಸ್ ಮೇಲೆ ನಾಳೆ ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು, ಸೊ ನೀನು ಈಗ ಇಲ್ಲಿಂದ ಹೋಗು, ಅಲ್ಲಿ ಡೀಲ್ ನಮಗೆ ಸಿಕ್ಕು ಕೂಡಲೇ ನನಗೆ ಕಾಲ್ ಮಾಡಿ ಹೇಳು. ಓಕೆ ಸರ್ ಅಂತ ಅಲ್ಲಿಂದ ಹೊರಗೆ ಹೋಗಿ ಪ್ಲ್ಯಾನ್ ಸಕ್ಸಸ್ ಅಂತ ನಿಖಿಲ್ಗೆ ಒಂದು ಮೆಸೇಜ್ ಮಾಡಿಬಿಡ್ತಾನೆ. ಈವ್ನಿಂಗ್ ಮನೆಗೆ ಹೋದ ವಿರಾಟ್ಗೆ ಹಾಲ್ನಲ್ಲಿ ಸೋಫಾದಲ್ಲಿ ಕೂತು ಏನೋ ಯೋಚಿಸ್ತಿದ್ದ ಚಂದನ ಕಾಣಿಸಿದ ಕೂಡಲೇ ಅವಳ ಕಡೆ ಹೆಜ್ಜೆ ಹಾಕ್ತಾನೆ. ವಿರಾಟ್ ತನ್ನ ಕಡೆ ಬರ್ತಿದ್ರಿಂದ ಮೇಲೆದ್ದು ನಿಲ್ತಾಳೆ. ಅತ್ತ ಇತ್ತ ನೋಡ್ತಿದ್ದ ಚಂದನ ಅವಳ ಕಡೆ ನೋಡಿದ ಕೂಡಲೇ ಅವನಿಗೆ ಅರ್ಥ ಆಗುತ್ತೆ ಅವಳು ತನ್ನೊಂದಿಗೆ ಏನೋ ಹೇಳಬೇಕು ಅಂತ ಅಂದ್ಕೊಳ್ತಿದ್ದಾಳೆ ಅಂತ. ಅದಕ್ಕೆ ಚಂದನ ಅವಳ ಕಡೆ ಹಾಗೆ ನೋಡ್ತಾ ಇರ್ತಾನೆ ವಿರಾಟ್. ಏನು ಮಾತನಾಡದೆ ಹಾಗೆ ಇದ್ದ ಚಂದನ ಅವಳ ಕಡೆ ನೋಡಿ ಅವಳ ಸೈಡ್ನಿಂದ ಮೇಲೆ ತನ್ನ ರೂಮ್ಗೆ ಹೋಗ್ಬಿಡ್ತಾನೆ. ಅವನು ಹೋದ ಮೇಲೆ ಗಟ್ಟಿಯಾಗಿ ಉಸಿರು ತೆಗೆದುಕೊಂಡು ಡೈನಿಂಗ್ ಟೇಬಲ್ ಹತ್ತಿರ ಕೂತ್ಕೊಂಡು ಅಲ್ಲೇ ಇದ್ದ ವಾಟರ್ ಫುಲ್ಲಾಗಿ ಕುಡಿತಾಳೆ. 15 ನಿಮಿಷಗಳ ನಂತರ ಡ್ರೆಸ್ ಚೇಂಜ್ ಮಾಡಿಕೊಂಡು ಅಲ್ಲಿಗೆ ಬರ್ತಾನೆ ವಿರಾಟ್. ಚಂದನಳನ್ನು ಇಗ್ನೋರ್ ಮಾಡ್ತಿದ್ದಾನೆ. ಅದಕ್ಕೆ ಇಬ್ಬರು ಕೂಡ ಸೈಲೆಂಟಾಗಿ ಡಿನ್ನರ್ ಫಿನಿಷ್ ಮಾಡ್ತಾರೆ. ಡಿನ್ನರ್ ಫಿನಿಷ್ ಮಾಡಿ ಅಲ್ಲಿಂದ ಹೋಗ್ತಿದ್ದ ವಿರಾಟ್ನ ಕಡೆ ನೋಡಿ ವಿರಾಟ್ ಅವರೇ ಅಂತ ಕರೀತಾಳೆ ಚಂದನ. ಆ ಮಾತಿಗೆ ಅವನ ಹಾರ್ಟ್ ಬೀಟ್ ರೈಸ್ ಆಗಿ ಹಿಂದೆ ತಿರುಗಿ ನೋಡ್ತಾನೆ. ಅದು ನಾನು ನಿಮ್ಮ ಜೊತೆ ಒಂದು ವಿಷಯ ಮಾತಾಡಬೇಕು ಅಂತ ಸಣ್ಣಗೆ ಹೇಳ್ತಾಳೆ ಚಂದನ. ಚಂದನಳ ಬಾಯಿಂದ ಫಸ್ಟ್ ಟೈಮ್ ತನ್ನ ಹೆಸರು ಕೇಳಿದ್ರಿಂದ ಒಳಗಡೆ ಎಲ್ಲವೂ ಹೇಳಲು ಆಗದಂಥ ಹ್ಯಾಪಿನೆಸ್. ಆದರೆ ಅವೆಲ್ಲವನ್ನು ಹೊರಗೆ ತೋರಿಸ್ದೆ ಅವಳ ಕಡೆ ನೋಡ್ತಾ ಹೇಳು ಅಂತ ಹೇಳ್ತಾನೆ ವಿರಾಟ್. ಅವನ ಕಡೆ ನೋಡೋದಕ್ಕಾಗದೆ ತಲೆ ಕೆಳಗಿಳಿಸಿ ನಾನು ನನ್ನ ಸ್ಟಡೀಸ್ ಕಂಪ್ಲೀಟ್ ಮಾಡಬೇಕು ಅಂತ ಅಂದ್ಕೊಳ್ತಿದ್ದೀನಿ ಅಂತ ತಾನು ಅಂದ್ಕೊಂಡಿದ್ದೆಲ್ಲ ಒಮ್ಮೆರೆ ಹೇಳಿ ಸೈಲೆಂಟ್ ಆಗಿಬಿಡ್ತಾಳೆ. ಈಗ ವಿರಾಟ್ ಹೇಗೆ ರಿಯಾಕ್ಟ್ ಆಗ್ತಾನೋ, ಅಸಲು ಪರ್ಮಿಷನ್ ಕೊಡ್ತಾನೋ ಇಲ್ವೋ ಗೊತ್ತಾಗದೆ ತುಂಬ ಹೆದರ್ಕೊಳ್ತಾಳೆ ಕೂಡ. ಅವಳ ಮಾತಿಗೆ ಒಂದು ನಿಮಿಷ ಅವಳ ಕಡೆ ರೇಗ್ತಾ ನೋಡ್ತಾನೆ. ಆ ತಕ್ಷಣವೇ ಅವಳ ಕೈ ಹಿಡ್ಕೊಂಡು ಅಲ್ಲಿಂದ ಸ್ಟಡಿ ರೂಮ್ ಒಳಗೆ ಕರ್ಕೊಂಡು ಹೋಗ್ತಾನೆ. ಚಂದನಾಳಿಗೆ ಅಸಲು ಏನು ನಡೀತಿದೆ ಅರ್ಥ ಆಗೋದಿಲ್ಲ, ಮತ್ತೀಗ ಏನು ಮಾಡ್ತಾನೋ ಅಂತ ಹೆದರ್ಕೊಳ್ತಾಳೆ. ಆದರೆ ಅವನು ಸ್ಟಡಿ ರೂಮ್ ಒಳಗೆ ಕರ್ಕೊಂಡು ಹೋಗಿದ್ದರಿಂದ ಇಲ್ಲಿಗೆ ಕರ್ಕೊಂಡು ಬಂದ ಮತ್ತೇನಾದರೂ ಶಿಕ್ಷೆ ಕೊಡ್ತಾನಾ ಅಂತ ಆ ದಿನ ಬೆಲ್ಟ್ನಿಂದ ಹೊಡೆದ ಸೀನ್ ನೆನಪಾದ ಕೂಡಲೇ ಒಳಗಿನಿಂದ ನಡುಗಿ ಹೋಗ್ತಾಳೆ ಚಂದನ. ಅವಳ ಕಡೆ ನೋಡ್ತಾನೆ. ಅವನಿಗೆ ಅರ್ಥ ಆಗುತ್ತೆ ಚಂದನ ತುಂಬ ಹೆದರ್ಕೊಳ್ತಿದ್ದಾಳೆ ಅಂತ. ಆದರೆ ಏನೂ ಮಾತನಾಡದೆ ಟೇಬಲ್ ಡ್ರಾದಿಂದ ಕೆಲವು ಪೇಪರ್ಗಳನ್ನ ತೆಗೆದು ಅವಳ ಕೈಯಲ್ಲಿಡ್ತಾನೆ. ಆ ಪೇಪರ್ಗಳ ಕಡೆ ವಿರಾಟ್ನ ಕಡೆ ಬದಲಾಯಿಸಿ ನೋಡ್ತಾಳೆ. ಅವಳ ಕಡೆ ನೋಡ್ತಾ ನೀನು ಮಾಸ್ಟರ್ಸ್ ಮಾಡಲು ಎಲ್ಲವೂ ರೆಡಿಯಾಗಿವೆ, ಇವ ನಿನ್ನ ಕಾಲೇಜ್ ಪೇಪರ್, ಸೈನ್ ಮಾಡು ಅಂತ ಹೇಳ್ತಾನೆ ವಿರಾಟ್. ಅವನು ಏನು ಹೇಳಿದ್ನೋ ಅರ್ಥ ಆಗಲು ಟೈಮ್ ಹಿಡಿಯುತ್ತೆ. ಅಸಲು ಅವಳಿಗೆ ನಂಬಿಕೆ ಬರೋದಿಲ್ಲ. ಇಷ್ಟು ಈಸಿಯಾಗಿ ವಿರಾಟ್ ಒಪ್ಕೊಳ್ತಾನಾ, ಮೊದಲೇ ಪೇಪರ್ಸ್ ಕೂಡ ರೆಡಿ ಮಾಡಿದಾನಾ ಅಂತ ಯೋಚಿಸ್ತಿದ್ದ ಚಂದನಾಳ ಕೈಯಲ್ಲಿ ಪೆನ್ ಇಟ್ಟು ಸೈನ್ ಮಾಡು ಅಂತ ಹೇಳ್ತಾನೆ ವಿರಾಟ್. ಪೆನ್ ತೆಗೆದುಕೊಂಡು ವಿರಾಟ್ ಕಡೆ ಹ್ಯಾಪಿ ಸ್ಮೈಲ್ನೊಂದಿಗೆ ನೋಡ್ತಾ ಪೇಪರ್ಗಳ ಮೇಲೆ ಸೈನ್ ಮಾಡಿ ವಿರಾಟ್ನ ಕೈಗೆ ಕೊಡ್ತಾಳೆ. ತನ್ನ ಬಳಿ ಬಂದ ಮೇಲೆ ಅದೇ ಫಸ್ಟ್ ಟೈಮ್ ಚಂದನಾಳ ಮುಖದ ಮೇಲೆ ಅಷ್ಟು ಹ್ಯಾಪಿ ಸ್ಮೈಲ್ ನೋಡೋದು. ಅದಕ್ಕೆ ಕಣ್ಣು ಕೂಡ ಮುಚ್ಚದೆ ಅವಳ ಕಡೆ ನೋಡ್ತಿರ್ತಾನೆ ವಿರಾಟ್. ನೀನು ರೂಮ್ಗೆ ಹೋಗು, ನಾನು ಈಗಷ್ಟೇ ಬರ್ತೀನಿ ಅಂತ ವಿರಾಟ್ ಹೇಳಿದ್ರಿಂದ ಸರಿ ಅಂತ ಅಲ್ಲಿಂದ ಹೋಗ್ಬಿಡ್ತಾಳೆ ಚಂದನ. ತನ್ನ ಕೈಯಲ್ಲಿ ಇರೋ ಪೇಪರ್ಗಳ ಕಡೆ ಕೆಲವು ನಿಮಿಷಗಳು ನೋಡಿ ಆ ಪೇಪರ್ಗಳನ್ನು ಲಾಕರ್ನಲ್ಲಿಟ್ಟು ಚಂದನಾಳ ಫೋಟೋಸ್ ಇರೋ ರೂಮ್ ಒಳಗೆ ಹೋಗ್ತಾನೆ ವಿರಾಟ್. ಅಲ್ಲಿ ಇರೋ ಚಂದನಾಳ ಫೋಟೋ ಕಡೆ ನೋಡುತ್ತಾ ಕೆಲವು ವರ್ಷಗಳ ಹಿಂದೆ ನೀನು ಈ ವಿರಾಟ್ನ ಮನಸ್ಸಿನಲ್ಲಿ ಪ್ರೀತಿ ತುಂಬಿದೆ, ಆದರೆ
ಅದು ವಿರಾಟ್ ಅಲ್ಲ. ಈಗ ನಾನು ಆಡಿ ಕೋಪವನ್ನು ನೀನು ಸಹಿಸೋದಕ್ಕಾಗೋದಿಲ್ಲ. ಆದರೂ ಕೂಡ ನಿನ್ನನ್ನು ಸಹಿಸಬೇಕು. ಬಿಕಾಸ್ ಯು ಆರ್ ಮೈನ್ ಅಂತ ಚಂದನಾಳೊಂದಿಗೆ ಕಳೆದ ರಾತ್ರಿ ನೆನಪಾದ ಕೂಡಲೇ ಹ್ಯಾಪಿ ಸ್ಮೈಲ್ ಬಂದು ಸೇರುತ್ತೆ. ಆ ನಂತರ ಇಷ್ಟರಲ್ಲೇ ಚಂದನ ತನ್ನ ಕಡೆ ನೋಡಿ ಸ್ಮೈಲ್ ಮಾಡಿದ್ದು ನೆನಪಾದ ಕೂಡಲೇ ತಕ್ಷಣವೇ ಅಲ್ಲಿಂದ ತನ್ನ ರೂಮ್ಗೆ ಹೋಗ್ತಾನೆ. ಬೆಡ್ ಮೇಲೆ ಪಿಲ್ಲೋ ಇಟ್ಕೊಂಡು ಒಂದು ಚಿಕ್ಕ ಮಗುವಿನಂತೆ ಮಲಗಿದ್ದ ಚಂದನಾಳ ಕಡೆ ನೋಡಿ ಅವಳ ಹತ್ತಿರ ಹೋಗ್ತಾನೆ. ಚಂದನಾಳ ಅಮಾಯಕವಾದ ಮುಖದ ಮೇಲೆ ಕೈ ಇಟ್ಟು ಸವರ್ತಾ ಅವಳ ಕೆನ್ನೆ ಮೇಲೆ ಮುತ್ತು ಕೊಟ್ಟು ಅವಳ ಪಕ್ಕದಲ್ಲಿ ಮಲ್ಕೊಂಡು ಚಂದನಾಳ ಕಡೆ ನೋಡ್ತಾ ನಿದ್ರೆಗೆ ಜಾರ್ಬಿಡ್ತಾನೆ ವಿರಾಟ್. ಮಾರ್ನಿಂಗ್ ಚಂದನಾಳಿಗಿಂತ ಮುಂಚೆ ಕಣ್ ತೆರೀತಾನೆ ವಿರಾಟ್. ತನ್ನ ಪಕ್ಕದಲ್ಲಿ ತುಂಬ ಕ್ಯೂಟಾಗಿ ಮಲಗಿದ್ದ ಚಂದನಾಳ ಕಡೆ ನೋಡ್ತಾನೆ. ಸ್ವಲ್ಪ ಹೊತ್ತು ನೋಡಿದ ಮೇಲೆ ಅವಳ ಕೆನ್ನೆ ಮೇಲೆ ಕೈ ಇಟ್ಟು ಸವರ್ತಾ, ಇವತ್ತು ನನ್ನ ಲೈಫ್ನಲ್ಲಿ ತುಂಬ ಬೆಸ್ಟ್ ಡೇ, ಆದರೆ ಇವತ್ತು ನೀನು ತುಂಬ ಅಳ್ತೀಯ, ಯಾಕಂದರೆ ನೀನು ಹತ್ರ ಅಲ್ಲಿ ನಿನ್ನ ಡ್ಯಾಡ್ ಕೂಡ ಅಳ್ತಾರೆ ಅಂತ ಸ್ಮೈಲ್ನೊಂದಿಗೆ ಅಲ್ಲಿಂದ ತನ್ನ ಜಿಮ್ ರೂಮ್ಗೆ ಹೋಗ್ಬಿಡ್ತಾನೆ. ಜಿಮ್ ಮಾಡಿ ಬಂದ ನಂತರವೂ ಕೂಡ ಚಂದನ ಇನ್ನೂ ಮಲಗಿರೋದು ನೋಡಿ ವಾಶ್ರೂಮ್ಗೆ ಹೋಗ್ತಾನೆ. ಫ್ರೆಶ್ ಆಗಿ ರೆಡಿ ಆದಮೇಲೆ ಆಗ ಚಂದನ ನಿದ್ರೆಯಿಂದ ಎದ್ದು ಬೆಡ್ ಮೇಲೆ ಕೂತ್ಕೊಳ್ತಾಳೆ. ಮಿರರ್ನಿಂದ ಅವಳ ಕಡೆ ಹಾಗೆ ನೋಡ್ತಿರ್ತಾನೆ ವಿರಾಟ್. ಯಾಕಂದರೆ ಆ ಟೈಮ್ನಲ್ಲಿ ಚಂದನ ತುಂಬ ಕ್ಯೂಟ್ ಆಗಿರ್ತಾಳೆ. ಅವಳ ಹತ್ತಿರ ಬಂದು ಅವಳ ಮುಖವನ್ನು ತನ್ನ ಎರಡೂ ಕೈಗಳಿಂದ ಹಿಡ್ಕೊಂಡು, ಇವತ್ತು ನಾವು ಹೊರಗೆ ಹೋಗ್ತಿದ್ದೀವಿ, ನಾನು ಬರೋಷ್ಟರಲ್ಲಿ ರೆಡಿಯಾಗಿರು ಅಂತ ತುಟಿಗಳ ಮೇಲೆ ಕಿಸ್ ಕೊಟ್ಟು ಅಲ್ಲಿಂದ ಹೋಗ್ಬಿಡ್ತಾನೆ ವಿರಾಟ್. ನನ್ನನ್ನು ಹೊರಗೆ ಕರ್ಕೊಂಡು ಹೋಗ್ತಿದ್ದಾನಾ, ಎಲ್ಲಿಗೆ ಅಂತ ಸ್ವಲ್ಪ ಹೊತ್ತು ಯೋಚಿಸಿದ ಮೇಲೆ, ಎಲ್ಲಿಗಾದರೂ ಏನು ತುಂಬ ದಿನಗಳಾಯಿತು ನಾನು ಹೊರಗೆ ಹೋಗಿ ಅಂತ ಹೆಚ್ಚು ಏನು ಯೋಚಿಸದೆ ಫ್ರೆಶ್ ಆಗೋದಕ್ಕೆ ಹೋಗ್ಬಿಡ್ತಾಳೆ. ವಿರಾಟ್ ತನ್ನ ಕ್ಯಾಬಿನ್ಗೆ ಬಂದಷ್ಟರಲ್ಲಿ ಈಗಾಗಲೇ ಅಲ್ಲಿ ನಿಖಿಲ್ ಮತ್ತು ಆನಂದ್ ಇರ್ತಾರೆ. ಅವ್ರನ್ನ ನೋಡಿ ಚೇರ್ನಲ್ಲಿ ಕುಳಿತು ಏನೋ ಸೀರಿಯಸ್ ಆಗಿ ಡಿಸ್ಕಷನ್ ಮಾಡ್ತಾರೆ ಆ ಮೂವರು. ಅಮರ್ ಹತ್ತಿರ ಪ್ರೆಸೆಂಟೇಷನ್ ಇದೆ ಮತ್ತು ಅವನು ಆ ಪೆನ್ಡ್ರೈವನ್ನು ಕೂಡ ಡಿಸ್ಟ್ರಾಯ್ ಮಾಡಿಬಿಡ್ತಾನೆ ಅಂತ ಹೇಳ್ತಾನೆ ನಿಖಿಲ್. ಆ ಮಹಾದೇವ್ ಗಿರಾಕಿ ಬಂಗ್ಲೆ ಕೂಡ ಇವತ್ತೇ ನಮ್ಮ ಕೈಗೆ ಬರಬೇಕು ಅಂತ ಹೇಳ್ತಾರೆ ವಿರಾಟ್. ನಾನು ವಿಚಾರಿಸಿದೆ ಬಾಸ್, ಆ ಡೀಲ್ ಮಹಾದೇವ್ ಕಂಪ್ನಿಗೆ ಬರೆದಿದ್ದರೆ ಬ್ಯಾಂಕ್ನವರು ಬಂದು ಇವತ್ತು ಮಧ್ಯಾಹ್ನದೊಳಗೆ ಮಹಾದೇವ್ ಹತ್ರ ಇರೋ ಎಲ್ಲ ಪ್ರಾಪರ್ಟಿಯನ್ನು ಹರಾಜಾಕ್ಬಿಡ್ತಾರೆ ಅಂತ ಹೇಳ್ತಾರೆ ಆನಂದ್. ಅಲ್ಲಿಗೆ ಚಂದನಾಳನ್ನು ಕರೆದುಕೊಂಡು ಹೋಗೋದು ಅಷ್ಟು ಅವಶ್ಯಕವೇ ಅಂತ ಕೇಳ್ತಾನೆ ನಿಖಿಲ್. ಚಂದನ ನನ್ನೊಂದಿಗೆ ಅಲ್ಲಿಗೆ ಬರ್ತಾಳೆ. ಯಾವ ರೈಟ್ಸ್ನೊಂದಿಗೆ ನೀನು ಚಂದನಾಳನ್ನು ಅಲ್ಲಿಗೆ ಕರ್ಕೊಂಡು ಹೋಗ್ತೀಯಾ? ಅವಳ ಮೇಲೆ ನನಗಿರುವ ಸಂಪೂರ್ಣ ಹಕ್ಕಿನೊಂದಿಗೆ ಅಂತ ನಿಖಿಲ್ನ ಹತ್ರ ಕೆಲವು ಪೇಪರ್ಗಳನ್ನ ಇಡ್ತಾನೆ ವಿರಾಟ್. ಆ ಪೇಪರ್ಗಳನ್ನ ನೋಡಿದ ನಿಖಿಲ್ ಶಾಕ್ ಆಗ್ತಾ ವಿರಾಟ್ನ ಕಡೆ ನೋಡ್ತಾನೆ. ಏನಿದೆ ಈ ಪೇಪರ್ನಲ್ಲಿ ಅಂತ ನಿಖಿಲ್ನನ್ನು ಕೇಳ್ತಾನೆ ಆನಂದ್. ವಿರಾಟ್ನ ಕಡೆ ಕೋಪವಾಗಿ ನೋಡುತ್ತಾ, ಮ್ಯಾರೇಜ್ ಸರ್ಟಿಫಿಕೇಟ್ ಪೇಪರ್ಸ್ ಅಂತ ಹೇಳ್ತಾನೆ ನಿಖಿಲ್. ಬಾಸ್, ನೀವು ಮದುವೆ ಆದ್ರಾ ಅಂತ ಕೇಳ್ತಾನೆ ಆನಂದ್. ಹೌದು, ಮತ್ತಿವತ್ತು ಆ ಮಹಾದೇವ್ ಹತ್ರ ಅವನ ಮಗಳ ಮೇಲೆ ನನಗೆ ಫುಲ್ ರೈಟ್ಸ್ ಇದೆ ಅಂತ ತೋರಿಸ್ಬೇಕು ಅಂತ ಕೋಪವಾಗಿ ಹೇಳ್ತಾನೆ ವಿರಾಟ್. ಈ ವಿಷಯ ಚಂದನಾಳಿಗೆ ಗೊತ್ತಿದೆಯಾ? ಅವಳಿಗೆ ಗೊತ್ತಿಲ್ಲದೆ ಅಸಲು ಅವಳಿಗೆ ಇಷ್ಟ ಇದೆಯೋ ಇಲ್ವೋ ಕೂಡ ಕೇಳದೆ ಹಾಗೆ ಮದುವೆ ಆಗೋದು ತಪ್ಪು ಅಂತ ತುಂಬ ಕೋಪವಾಗಿ ಹೇಳ್ತಾನೆ ನಿಖಿಲ್. ಸೊ ವಾಟ್, ಆದರೂ ಅವಳು ನನ್ನೊಂದಿಗೆ ಲೈಫ್ ಲಾಂಗ್ ಇರ್ತಾಳೆ. ನಾನು ಜಸ್ಟ್ ಲೀಗಲ್ ಆಗಿ ಅವಳು ನನ್ನ ಸ್ವಂತ ಅಂತ ನಿರೂಪಿಸ್ಕೊಂಡೆ. ಈಗಿನ್ನು ಯಾರೂ ಕೂಡ ನಮ್ಮಿಬ್ಬರನ್ನ ಬೇರ್ಪಡಿಸೋದಕ್ಕಾಗೋದಿಲ್ಲ ಅಂತ ಇನ್ನೊಂದು ಪೇಪರ್ ಕೂಡ ನಿಖಿಲ್ನ ಕೈಯಲ್ಲಿ ಇಡ್ತಾನೆ ವಿರಾಟ್. ಆ ಪೇಪರ್ ನೋಡಿ ಇನ್ನೂ ಶಾಕ್ ಆಗ್ತಾ, ಅಸಲು ಈ ಪೇಪರ್ಗಳ ಮೇಲೆ ಚಂದನ ಹೇಗೆ ಸೈನ್ ಮಾಡಿದ್ಲು ಅಂತ ಕೇಳ್ತಾನೆ. ಕಾಲೇಜ್ ಪೇಪರ್ಸ್ಗಳಲ್ಲಿ ಇವುಗಳನ್ನು ಕೂಡ ಆ್ಯಡ್ ಮಾಡಿದೆ, ಚೆಕ್ ಮಾಡದೆ ಎಲ್ಲ ಪೇಪರ್ಸ್ಗೆ ಸೈನ್ ಮಾಡಿದ್ಲು. ಆಗಲೇ ಕೋಪವಾಗಿ ಏನು ಹೇಳ್ತಿದ್ದ ನಿಖಿಲ್ಗೆ ಕಾಲ್ ಬಂದಿದ್ದರಿಂದ ಕಾಲ್ ರಿಸೀವ್ ಮಾಡ್ತಾನೆ. ಸರ್, ಆ ಮಹಾದೇವ್ಗೆ ಈ ಡೀಲ್ ಕೂಡ ಬರಲಿಲ್ಲ, ಹೀಸ್ ಬ್ಯಾಂಕ್ರಫ್ಟ್ ನಾವ್ ಅಂತ ಕಾಲ್ ಕಟ್ ಮಾಡಿಬಿಡ್ತಾನೆ ಅಮರ್. ಈ ವಿಷಯವನ್ನು ವಿರಾಟ್ಗೆ ಹೇಳಿದ ಕೂಡಲೇ ಡೆವಿಲ್ ಸ್ಮೈಲ್ ಬಂದು ಸೇರುತ್ತೆ ಅವನ ಮುಖದ ಮೇಲೆ. ಪೊಲೀಸ್ ಸ್ಟೇಷನ್ನಿಂದ ಮನೆಗೆ ಬಂದ ಮಹಾದೇವ್ ಅಲ್ಲಿ ನಡೀತಿರೋ ಸೀನ್ ನೋಡಿ ಶಾಕ್ ಆಗಿಬಿಡ್ತಾನೆ. ಹೇ, ಯಾರೇ ನೀವು, ಏನು ಮಾಡ್ತಿದ್ದೀರಿ, ಏನಿದು ಎಲ್ಲ? ಕೆಲವು ಕೋಟಿ ರೂಪಾಯಿಗಳನ್ನ ನೀವು ಬ್ಯಾಂಕ್ನಲ್ಲಿ ಕಟ್ಟಬೇಕು, ಅದಕ್ಕೆ ನಿಮ್ಮ ಆಸ್ತಿಗಳೆಲ್ಲವೂ ಕೂಡ ಇವತ್ತು ಬ್ಯಾಂಕ್ನವರು ವಶಪಡಿಸ್ಕೊಳ್ತಾರೆ, ಅದಕ್ಕೆ ತಯಾರಿ ನಡೀತಿದೆ ಅಂತ ಕೆಲವರು ಹೇಳಿದ ಕೂಡಲೇ ಹಾಗೆಯೇ ಬಿಗಿದು ನಿಂತುಬಿಡ್ತಾರೆ ಮಹಾದೇವ್. ಅಲ್ಲಿಗೆ ಬಂದ ಅಮರ್ನ ಕಡೆ ಕೋಪವಾಗಿ ನೋಡುತ್ತಾ, ಇಲ್ಲೇನು ನಡೀತಿದೆ ಅಮರ್, ಏನು ಇದೆಲ್ಲ ಅಂತ ಕೇಳ್ತಾರೆ ಮಹಾದೇವ್. ಮಹಾದೇವ್ರವ್ರ ಕಡೆ ನೋಡ್ತಾ, ಆ ಡೀಲ್ ಮತ್ತೆ ರಿಜೆಕ್ಟ್ ಆಗಿದೆ ಸರ್, ಮತ್ತು ಬ್ಯಾಂಕ್ನಿಂದ ನೋಟಿಸ್ ಕೂಡ ಬಂದಿದೆ, ಅದಕ್ಕೆ ಇವತ್ತೇ ನಿಮ್ಮ ವಿಲ್ಲಾ ಹರಾಜಾಕಿ ಸೇಲ್ ಮಾಡ್ತಾರೆ ಅಂತ ಹೇಳ್ತಾನೆ ಅಮರ್. ಈ ಡೀಲ್ ಹೇಗೆ ರಿಜೆಕ್ಟ್ ಮಾಡಿದ್ರು? ನಾನು ಸ್ವತಃ ರೆಡಿ ಮಾಡಿದ ಪ್ರೆಸೆಂಟೇಷನ್ ಅದು ಅಂತ ಹೇಳ್ತಾರೆ ಮಹಾದೇವ್. ಹೌದು ಸರ್, ಪ್ರೆಸೆಂಟೇಷನ್ ಅವ್ರಿಗೆ ಓಕೆ, ಆದರೆ ನೀವು ಕೊಟ್ಟ ಪೆನ್ ಡ್ರೈವ್ ಮುರಿದು ಹೋಗಿದೆ. ಇಷ್ಟು ಕೇರ್ಲೆಸ್ ಆಗಿ ಹೇಗಿದೆಯಾ ಅಮರ್? ಹೇಗಾಯಿತು ನನಗೂ ಗೊತ್ತಿಲ್ಲ ಸರ್ ಅಂತ ಮಹಾದೇವ್ ಅವರು ಕೈಯಲ್ಲಿ ತನ್ನ ರಾಜೀನಾಮೆ ಪತ್ರ ಇಟ್ಟು,
ನಾನು ಇನ್ನು ನಿಮ್ಮ ಬಳಿ ವರ್ಕ್ ಮಾಡೋದಿಲ್ಲ ಅಂತ ಅಲ್ಲಿಂದ ಹೋಗ್ಬಿಡ್ತಾನೆ ಅಮರ್. ಇದೆಲ್ಲ ನಡೆಯೋದಕ್ಕೆ ಅಮರ್ ಕಾರಣ ಎಂದು ಮಹಾದೇವ್ ಅವರಿಗೆ ಈಗ ಸಂಪೂರ್ಣವಾಗಿ ಅರ್ಥ ಆಗ್ಬಿಡುತ್ತೆ. ಇಷ್ಟು ತಿಂಗಳು ಯಾರ ಮೇಲೆ ಹುಚ್ಚನಂತೆ ನಂಬಿಕೆ ಇಟ್ಟಿದ್ರೋ ಈಗ ಅವನೇ ಇಷ್ಟು ಮೋಸ ಮಾಡ್ತಾನೆ ಅಂತ ಗೊತ್ತಾಗದೆ ಕಣ್ಮುಚ್ಕೊಂಡು ಹಾಗೆ ನಿಂತು ಬಿಡ್ತಾರೆ ಮಹಾದೇವ್. ಆ ನಂತರ ಸಣ್ಣ ಗೆಜ್ಜೆ ಹಾಕಿ ಮನೆ ಒಳಗೆ ಹೋಗ್ತಾರೆ. ಮನೆ ಒಳಗೆ ಹೋದ ಅವರ ಕಣ್ಣುಗಳು ತುಂಬಿ ಬರುತ್ತೆ. ಇವತ್ತು ಅವರ ಹತ್ರ ಏನೂ ಇಲ್ಲ. ಸಂಪಾದಿಸ್ಕೊಂಡ ಆಸ್ತಿ, ಪ್ರಾಣವಾದ ಮಗಳು ಚಂದನ, ಅಸಲು ಯಾರೂ ಕೂಡ ಇಲ್ಲ ಅಂತ ಯೋಚಿಸ್ತಿದ್ದ ಮಹಾದೇವ್ ಅವರಿಗೆ ಸೆಲ್ ಸೌಂಡ್ ಕೇಳಿಸಿ ಒಮ್ಮೆ ಸೆಲ್ ಕಡೆ ನೋಡಿ ಆ ಮನೆಯನ್ನು ತೀಕ್ಷ್ಣವಾಗಿ ನೋಡ್ತಾನೆ. ಇವೆಲ್ಲವೂ ನನ್ನ ಸ್ವಂತ ಮಾಡ್ಕೊಳ್ಳೋದಕ್ಕೆ ನನ್ನ ಲೈಫ್ನಲ್ಲಿ ನಾನು ತುಂಬ ಮಾಡಿದ್ದೆ. ಆದರೆ ಈಗ ಇವೆಲ್ಲವೂ ಯಾವುದೂ ಕೂಡ ನನ್ನ ಕೈಯಲ್ಲಿ ಇರುವ ಮರಳಿನಂತೆ ಕೆಳಗೆ ಜಾರು ಹೋಗಿದೆ. ಯಾರಿಗಾಗಿ ನಾನು ಇದೆಲ್ಲ ಮಾಡಿದ್ನೋ ಈಗ ನನ್ನ ಮಗಳು ಚಂದನ ಕೂಡ ನನ್ನೊಂದಿಗಿಲ್ಲ ಅಂತ ಸೋಫಾದಲ್ಲಿ ಕೂತ್ಕೊಂಡು ಬಿಡ್ತಾರೆ ಮಹಾದೇವ್. ಆಲ್ರೆಡಿ ವಿರಾಟ್ ಕಾಲ್ ಮಾಡಿ ರೆಡಿಯಾಗು ಅಂತ ಹೇಳಿದ್ರಿಂದ ಬೇಗ ರೆಡಿಯಾಗಿ ಹೊರಗೆ ಹೋಗ್ತಾಳೆ. ಹೊರಗೆ ತನಗೋಸ್ಕರ ಬೇಕಾಯ್ತಿದ್ದ ಕಾರ್ನಲ್ಲಿ ಹೋಗಿ ಕೂತ್ ಕೂಡಲೇ ಪಕ್ಕದಲ್ಲಿರೋ ವಿರಾಟ್ನನ್ನು ನೋಡಿ ಡೋರ್ಗೆ ಹತ್ತಿರವಾಗಿ ಸೇರ್ಕೊಂಡು ಕೂತ್ಕೊಳ್ತಾಳೆ. ವಿರಾಟ್ ಮಾತ್ರ ಅವಳ ಕಡೆ ನೋಡ್ತಿರ್ತಾನೆ. ಯಾಕಂದರೆ ಪಿಸ್ತಾ ಗ್ರೀನ್ ಕಲರ್ ಸ್ಕರ್ಟ್ನಲ್ಲಿ ತುಂಬ ಸುಂದರವಾಗಿರ್ತಾಳೆ ಚಂದನ. ವಿರಾಟ್ ತನ್ನ ಕಡೆಗೆ ನೋಡೋದು ಗೊತ್ತಿದ್ರೂ ಕೂಡ ತಲೆ ತಗ್ಗಿಸ್ಕೊಂಡು ಹಾಗೆ ಇರ್ತಾಳೆ ಚಂದನ. ಚಂದನಾಳ ಕಡೆ ನೋಡುತ್ತಲೇ ಒಮ್ಮೆಲೆ ಅವಳನ್ನು ಎತ್ಕೊಂಡು ತನ್ನ ಮಡಲಲ್ಲಿ ಕೂರಿಸ್ಕೊಳ್ತಾನೆ ವಿರಾಟ್. ಸಡನ್ನಾಗಿ ವಿರಾಟ್ ಹಾಗೆ ಮಾಡಿದ್ದರಿಂದ ಶಾಕ್ ಆಗ್ತಾ ಅವನ ಕಡೆ ನೋಡ್ತಾಳೆ. ಚಂದನಾಳ ಎರಡೂ ಕೈಗಳು ವಿರಾಟ್ನ ಎದೆ ಮೇಲೆ ಇರುತ್ತೆ. ವಿರಾಟ್ ಒಂದು ಕೈ ಅವಳ ಸೊಂಟದ ಮೇಲೆ, ಇನ್ನೊಂದು ಕೈ ಅವಳ ಕುತ್ತಿಗೆ ಹಿಂದೆ ಇಟ್ಟು ಹತ್ತಿರಕ್ಕೆಳೆದು ಅವಳ ತುಟಿಗಳನ್ನ ತಲುಪ್ತಾನೆ. ತುಟಿಗಳನ್ನ ಓಪನ್ ಮಾಡದೆ ಹಾಗೆ ಇದ್ದ ಚಂದನಾಳ ಸೊಂಟದ ಮೇಲಿಂದ ಕೈಯನ್ನು ಮೇಲೆ ತೆಗೆದುಕೊಂಡು ಹೋಗಿದ್ರಿಂದ ಅವನ ಕಡೆ ನೋಡಿ ಬಾಯಿ ತೆರಿತಾಳೆ. ಡಬಲ್ ಸ್ಮೈಲ್ನೊಂದಿಗೆ ಅವಳ ಬಾಯಿ ಒಳಗೆ ನಾಲಿಗೆಯನ್ನು ಹೋಗಿಸಿ ಟಂಗ್ ವಾರ್ ಶುರು ಮಾಡ್ತಾನೆ ವಿರಾಟ್. ಕಿಸ್ ಮಾಡ್ತಾ ಕಚ್ತಾ ಚಂದನಾಳನ್ನು ಉಸಿರುಗಟ್ಟಿಸಿ 15 ನಿಮಿಷಗಳ ನಂತರ ಅವಳನ್ನ ಬಿಟ್ಟು ಅವಳ ಕೆನ್ನೆಗಳನ್ನು ಸವರ್ತಾ ಉಸಿರು ತೆಗೆದುಕೊ ಅಂತ ಹೇಳ್ತಾನೆ ವಿರಾಟ್. ಗಟ್ಟಿಯಾಗಿ ಉಸಿರು ತೆಗೆದುಕೊಳ್ತಾ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಸಣ್ಣ ಕೇಳ್ತಾಳೆ. ಎಷ್ಟು ದಿನಗಳು ನೀನು ಎಲ್ಲಿಗೆ ಹೋಗಬೇಕು ಅಂತ ಅಂದ್ಕೊಂಡಿದೆಯೋ ಅಲ್ಲಿಗೆ. ಎಲ್ಲಿಗೆ? 2 ಸೆಕೆಂಡ್ಗಳು ಅವಳ ಕಡೆ ನೋಡಿ ಹತ್ತಿರ ಕೆಳೆದು ಗಟ್ಟಿಯಾಗಿ ಹಗ್ ಮಾಡಿಕೊಂಡು ಸ್ವಲ್ಪ ಹೊತ್ತಿನಲ್ಲಿ ನಿನಗೆ ಗೊತ್ತಾಗುತ್ತೆ ಅಂತ ಹೇಳ್ತಾನೆ. ಅರ್ಧ ಗಂಟೆ ನಂತರ ಮಹಾದೇವ್ ಅವರ ವಿಲ್ಲಾ ಮುಂದೆ ಕಾರ್ ನಿಲ್ಲುತ್ತೆ. ಆ ನಂತರ ಚಂದನಾಳ ಕೈ ಹಿಡ್ಕೊಂಡು ಅವಳೊಂದಿಗೆ ಕೆಳಗೆ ಇಳಿತಾನೆ. ಅವರಿಬ್ಬರನ್ನು ನೋಡಿದ ಅಲ್ಲಿ ಇದ್ದವರೆಲ್ಲರೂ ಕೂಡ ಶಾಕ್ ಆಗಿ ನೋಡ್ತಿರ್ತಾರೆ. ಯಾಕಂದರೆ ಇವತ್ತು ಫಸ್ಟ್ ಟೈಮ್ ಆಡಿ ಅವರೆಲ್ಲರ ಮುಂದೆ ಬಂದಿದ್ದಾನೆ. ವಿರಾಟ್ನ ಕಡೆ ನೋಡಿ ಎದುರಿಗೆ ನೋಡಿದ ಚಂದನಾಗಿ ಅಲ್ಲಿ ಅವರ ಮನೆ ನೋಡಿ ತುಂಬ ಎಮೋಷ್ನಲ್ ಆಗಿಬಿಡುತ್ತೆ. ಅಲ್ಲಿ ಮೊದಲೇ ನಿಖಿಲ್ ಮತ್ತು ಆನಂದ್ ಇಬ್ಬರು ಇರ್ತಾರೆ. ವಿರಾಟ್ನನ್ನು ಮತ್ತು ಚಂದನಾಳನ್ನು ನೋಡಿ ತುಂಬ ಹ್ಯಾಪಿಯಾಗಿ ಅನಿಸುತ್ತೆ ಅವರಿಬ್ಬರಿಗೂ. ಆಗಲೇ ಹೊರಗೆ ಬಂದ ಮಹಾದೇವ್ ಅವರಿಗೆ ಎದುರಾಗಿ ಚಂದನ ಇರುವುದರಿಂದ ಅವರ ಕಣ್ಣುಗಳಲ್ಲಿ ಕಣ್ಣೀರು ಬಂದು ಸೇರುತ್ತೆ. ತನ್ನ ಎದುರಿಗೆ ಅವರ ಡ್ಯಾಡಿಯನ್ನು ನೋಡಿ ಅಳ್ತಾಳೆ ಚಂದನ. ಒಬ್ರಿಗೊಬ್ಬರು ಹಾಗೆ ನೋಡ್ತಾ ಇರ್ತಾರೆ. ಇಬ್ಬರ ಕಣ್ಣುಗಳಲ್ಲಿಯೂ ಕಣ್ಣೀರು. ಎದುರಾಗಿರುವ ಡ್ಯಾಡಿ ಹತ್ರ ಹೋಗಬೇಕು ಅಂತ ಒಂದು ಹೆಜ್ಜೆ ಮುಂದೆ ಹಾಕಿದ ಚಂದನಾಳ ಕೈ ಹಿಡ್ಕೊಂಡು ಹತ್ರ ಕೇಳ್ಕೊಳ್ತಾನೆ ವಿರಾಟ್. ಕೋಪವಾಗಿ ವಿರಾಟ್ನ ಕಡೆ ನೋಡ್ತಾಳೆ. ಬಾಯಿ ಮುಚ್ಕೊಂಡು ನನ್ನ ಹತ್ರ ಇರು, ಹುಚ್ಚು ನಾಟಕ ಮಾಡೋದಕ್ಕೆ ನೋಡಬೇಡ, ಇಲ್ದಿದ್ರೆ ಅಂತ ಏನು ಮಾತನಾಡದೆ ಸೈಲೆಂಟ್ ಆಗಿಬಿಡ್ತಾನೆ ವಿರಾಟ್. ಅವನ ಮಾತಿಗೆ ಭಯವಾಗಿ ವಿರಾಟ್ನ ಕಡೆ ನೋಡ್ತಾಳೆ. ಅವನು ಬೆಲ್ಟಿಂದ ಹೊಡೆದದ್ದು ನೆನಪಾದ ಕೂಡಲೇ ಸೈಲೆಂಟಾಗಿದ್ದು ಬಿಡ್ತಾಳೆ ಚಂದನ. ಮಹಾದೇವ್ ಅವ್ರ ಕಡೆ ನೋಡ್ತಾ ಇಷ್ಟು ದಿನ ನಿಮ್ಮನ್ನು ಯಾವಾಗ ನೋಡಬೇಕು ಅಂತ ಅಂದ್ಕೊಂಡಿದ್ದೇನೋ, ಆದರೆ ಇವತ್ತು ನೀವು ನನ್ನ ಎದುರಿಗಿದ್ದರೂ ನಾನು ನಿಮ್ಮನ್ನು ಭೇಟಿಯಾಗಲು ಆಗ್ತಿಲ್ಲ, ಮಾತನಾಡೋದಕ್ಕಾಗ್ತಿಲ್ಲ, ನನ್ನ ದುಃಖ ಕೂಡ ಹೇಳೋದಕ್ಕಾಗ್ತಿಲ್ಲ ಅಂತ ವಿರಾಟ್ನ ಕಡೆ ನೋಡ್ತಾ ಅಸಲು ಈಗ ಈ ರಾಕ್ಷಸ ಏನು ಮಾಡೋದಕ್ಕೆ ಹೊರಟಿದ್ದಾನೆ ಅಂತ ಮನಸ್ಸಿನಲ್ಲಿ ಅಂದ್ಕೊಳ್ತಾಳೆ ಚಂದನ. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು.